ಇದಾಗಿ ದೊನ್ನೆ ಬಿರಿಯಾನಿ ಮತ್ತು ಬಟರ್ ಚಿಕನ್ ರೆಡಿಯಾಗಿದೆ. ಇವಾಗ ನಮ್ಮ ಮನೆಯವ್ರಿಗೆ ಹಾಕ್ಕೊಡ್ತೀನಿ, ಹೇಗಿದೆ ಟೇಸ್ಟು ಅಂತ ಹೇಳ್ತಾರೆ ಅವರು ನಿಮಗೆ. ನೋಡಿ, ನಮ್ಮನೆ ದೊನ್ನೆ ಬಿರಿಯಾನಿ ಬಟರ್ ಚಿಕನ್ ರೆಡಿಯಾಗಿ ಸರ್ವ್ ಮಾಡಿದ್ದೀನಿ. ಟೇಸ್ಟ್ ಹೇಗಿದೆ ಅಂತ ತಿಂದ್ಬಿಟ್ಟು ಹೇಳ್ತಾರೆ. ಹೇಗಿದೆ ಟೇಸ್ಟು ಶಶಾಂಕ್? ಸೂಪರ್ ಆಗಿದೆಯಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ಹೆಚ್ಚಿನ ವಿಡಿಯೋಗಳನ್ನ ಹೀಗೆ ನಾನು ಶೇರ್ ಮಾಡ್ತಾ ಇರ್ತೀನಿ. ಫ್ರೆಂಡ್ಸ್, ಇವತ್ತು ನಮ್ಮ ಮನೇಲಿ ದೊನ್ನೆ ಬಿರಿಯಾನಿ ಮಾಡ್ತಾ ಇದ್ದೀನಿ, ನಿಮಗೂ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನೋಡಿ. ನಾನು ಮೊದಲು ಅರ್ಧ kg ಚಿಕನ್ ತಗೊಂಡು ಅರಿಶಿನ, ಕಾಲು ಚಮಚ ಅರಿಶಿನ, ಕಾಲು ಚಮಚ ಧನಿಯಾ ಪುಡಿ, ಖಾರದ ಪುಡಿ, ಧನಿಯಾ ಪುಡಿ ಕಾಲು ಸ್ಪೂನ್ ಅಷ್ಟು, ಉಪ್ಪು, ಮತ್ತು ಅರ್ಧ ಹೋಳು ನಿಂಬೆ ರಸ. ಹಾಕಿ ನಾನು 1/4 ಗಂಟೆ ಇದನ್ನು ನೆನೆಯಕ್ಕೆ ಬಿಟ್ಟಿದ್ದೀನಿ. ಇದು ನೆನೆಯೋ ಅಷ್ಟರಲ್ಲಿ ಮಸಾಲೆ ರೆಡಿ ಮಾಡ್ತೀನಿ ನಾನು. ನೋಡಿ, ರುಬ್ಬಕ್ಕೆ ನಾನು 1 ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು, 1 ಹಿಡಿ ಪುದೀನ ಸೊಪ್ಪು, 2 ಗೆಡ್ಡೆ ಬೆಳ್ಳುಳ್ಳಿ, 2 ಇಂಚಷ್ಟು ಶುಂಠಿ, 4 ಹಸಿಮೆಣಸಿನ್ಕಾಯಿ, 1 ಹಸಿ ಈರುಳ್ಳಿ ಹಾಕಿ ಮಸಾಲೆನ ರುಬ್ಕೋತೀನಿ. ಸ್ವಲ್ಪ ನೀರು ಹಾಕಿ ಮಸಾಲೆ ರುಬ್ಕೋತೀನಿ. ಸೊಪ್ಪು ಮಸಾಲೆ ರೆಡಿ ಮಾಡ್ಕೋಬೇಕು. ಸೊಪ್ಪು ಈ ಥರ ಗ್ರೀನ್ ಆಗಿ ಮಸಾಲೆ ರೆಡಿ ಮಾಡ್ಕೋಬೇಕು. ನೋಡಿ, ನಾನು ಗ್ರೀನ್ ಆಗಿ ರುಬ್ಕೊಂಡಿದ್ದೀನಿ. ಈಗ ನಾನು ಬಿರಿಯಾನಿ ಒಗ್ಗರಣೆಗೆ ಪಾತ್ರೆ ಇಟ್ಟಿದ್ದೀನಿ. ಈಗ ಇದಕ್ಕೆ 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ, 4 ಟೇಬಲ್ ಸ್ಪೂನ್ ಎಣ್ಣೆ, ನೋಡಿ ಎಣ್ಣೆ ಕಾದಿದೆ. ಈಗ ನಾನು ಸ್ಪೈಸಸ್ ಹಾಕ್ತೀನಿ. ನೋಡಿ, ನಾನು ಒಗ್ಗರಣೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 4 ಏಲಕ್ಕಿ, 4 ಲವಂಗ, 2 ಪೀಸ್ ಚಕ್ಕೆ, ಇದು ಮರಾಠಿ ಮೊಗ್ಗು, ಚಕ್ರ ಮೊಗ್ಗು, ಮರಾಠಿ ಮೊಗ್ಗು, ಸೊಂಪು, ಪಲಾವ್ ಎಲೆ, ಹಸಿಮೆಣಸಿನ್ಕಾಯಿ, ಟೊಮೊಟೊ, ಈರುಳ್ಳಿ. ಈಗ ನಾನು ಸ್ಪೈಸಸ್ ಎಲ್ಲ ಒಟ್ಟಿಗೆ ಹಾಕ್ತೀನಿ. ನೋಡಿ, ಸ್ಪೈಸಸ್ ಎಲ್ಲ ಹಾಕಿದ್ದೀನಿ ನಾನು. ಸ್ಪೈಸಸ್ ಹಾಕಾದ್ಮೇಲೆ ಈಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ನೋಡಿ, ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾನು ರುಬ್ಬಿರುವಂಥ ಮಸಾಲೆ ಹಾಕ್ಕೋತೀನಿ. ಇವಾಗ ನೋಡಿ, ರುಬ್ಬಿರೋ ಮಸಾಲೆ ಹಾಕ್ಕೋತಾ ಇದ್ದೀನಿ. ರುಬ್ಬಿರೋ ಮಸಾಲೆ ಹಾಕಿ ಒಂದು 5 ನಿಮಿಷ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಸ್ವಲ್ಪ ಮಸಾಲೆ ಬೆಂದು ಎಣ್ಣೆ ಬಿಡ್ತಾ ಇದೆ ಸೈಡಲ್ಲಿ. ಇವಾಗ ನಾನು ಚಿಕನ್ ಹಾಕ್ಕೊತೀನಿ. ಚಿಕನ್ ಹಾಕಿದ್ಮೇಲೆ ಒಂದು 10 ನಿಮಿಷ ಮಸಾಲೆ ಎಲ್ಲ ಬೆಂದು ಉಪ್ಪು ಖಾರ ಹಿಡಿಯೋಕ್ಕೆ ಒಂದು 10 ನಿಮಿಷ ಬೇಯಬೇಕು. ನೋಡಿ, ಚಿಕನ್ ಹಾಕಿ ಮಸಾಲೆಗೆ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಇದೊಂದು 10 ನಿಮಿಷ ಬೇಯಬೇಕು ಹಿಂಗೆ. ನೋಡಿ, ಈ ಥರ ಮಿಕ್ಸ್ ಮಾಡಿ ನಾನು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ 2 ಮೀಡಿಯಮ್ ಸೈಜ್ದು, ಅದನ್ನು ಹಾಕ್ತಾಯಿದ್ದೀನಿ ಇದ್ರ ಜೊತೆಗೆ. ಹೋಟೆಲಲ್ಲೆಲ್ಲ ಪೇಸ್ಟು ಮಸಾಲೆ ಟೇಸ್ಟಿ ಫುಡ್ ಎಲ್ಲ ಹಾಕಿ ಮಾಡ್ತಾರೆ.
ಆದರೆ ನಾನು ಡೈರೆಕ್ಟು ಮನೇಲಿ ಮಾಡ್ತಾ ಇರೋದ್ರಿಂದ ಟೊಮೊಟೊನೇ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇದೊಂದು 10 ನಿಮಿಷ ಬೇಯಬೇಕು. ಮಸಾಲೆ ಉಪ್ಪು ಖಾರ ಎಲ್ಲ ಹಿಡಿಬೇಕು ಚಿಕನ್ಗೆ. ಒಂದು 10 ನಿಮಿಷ ಬೇಯಕ್ಕೆ ಬಿಡ್ತಾಯಿದ್ದೀನಿ. ಆಗಿದೆ, ನಾನು ತಟ್ಟೆ ಮುಚ್ಚಳ ತೆಗಿತಾ ಇದ್ದೀನಿ. ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡು ಮಸಾಲೆ ಎಲ್ಲ ಘಮ್ ಅಂತೈತೆ. ನೋಡ್ತಾ ಇದ್ದೀರಾ ಎಣ್ಣೆ ಮಸಾಲೆ ಎಲ್ಲ ಹಿಂಗೆ ಬಿಟ್ಕೊಂಡಿದೆ ಅಂತ. ನಾನು ಅರ್ಧ KG ಚಿಕನ್ಗೆ ಅರ್ಧ KG ಅಕ್ಕಿ ಹಾಕ್ತಾಯಿದ್ದೀನಿ. ಅರ್ಧ KG ಅಂದರೆ 2 ಲೋಟ ಅಕ್ಕಿ 4 ಲೋಟ ನೀರು ಹಾಕ್ತೀನಿ. ಇವಾಗ ನಾನು ಈಗ 4 ಲೋಟ ನೀರು ಹಾಕಿದ್ದೀನಿ. ಸ್ವಲ್ಪ ಸಾಲ್ಟ್ ಹಾಕ್ಕೊತೀನಿ. ಚಿಕನ್ಗೆ ಉಪ್ಪು ಖಾರ ಹಾಕಿರ್ತೀವಿ. ನಿಮಗೆ ಜಾಸ್ತಿ ಬೇಕು ಅಂದರೆ ಎಲ್ಲ ಮಸಾಲೆನೂ ಹಾಕಾದ್ಮೇಲೆ ನೋಡಿಕೊಂಡು ಉಪ್ಪು ಖಾರ ಹಾಕ್ಕೊಳ್ಳಿ. ನನಗೆ ಕಡಿಮೆ ಅನ್ನಿಸ್ತಾ ಇದೆ, ಅದಕ್ಕೆ ನಾನು ಉಪ್ಪು ಮತ್ತು ಖಾರ ಎರಡೂ ಹಾಕ್ಕೊತಾ ಇದ್ದೀನಿ. ನೋಡಿ ಚಿಲ್ಲಿ ಪೌಡರ್ ಬೇಕಾದರೂ ಹಾಕ್ಕೊಳ್ಳಿ, ಇಲ್ಲಾಂದರೆ ಬಿರಿಯಾನಿ ಪೌಡ್ರ್ ಬೇಕಾದರೂ ಹಾಕ್ಕೊಬೋದು. ನಾನು ಬಿರಿಯಾನಿ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಖಾರ ಉಪ್ಪು ಖಾರ ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ ಇವಾಗ ಇಷ್ಟು ನೀರು ಹಿಂಗೆ ಕುದಿಬೇಕು. ಕುದಿಯುವಾಗ ನಾನು ನೆನೆಸಿರೋ ಅಂತಹ ಅಕ್ಕಿನ ಹಾಕ್ಕೊತಾ ಇದ್ದೀನಿ ಇದರೊಳಗಡೆ. ಈ ಥರ ಕುದಿ ಬಂದಾಗಲೇ ಹಾಕ್ಕೋಬೇಕು ಅಕ್ಕಿನ. ನೋಡಿ ಅಕ್ಕಿ ಹಾಕಿದ್ದೀನಿ ನಾನು. ಇವಾಗ ಇದು 3/4 ಭಾಗ ಬೇಯೋಷ್ಟು ನಾವು ಬೇಯಿಸ್ಕೊಂಡು ಆಮೇಲೆ ಕುಕ್ಕರ್ ಮುಚ್ಚಳ ಮುಚ್ತೀನಿ ನಾನು. ನೋಡಿ ಅಕ್ಕಿ ಹಾಕಿದ್ದೀನಿ. ಇದು 3/4 ಭಾಗ ಬೇಯಬೇಕು ಹಿಂಗೇನೆ. ಆಮೇಲೆ ಕುಕ್ಕರು ಮುಚ್ಚೋಣ. ನೋಡಿ ಈ ಥರ ಕುದೀತಾ ಇದೆ. ನಾನು ಅಕ್ಕಿ ಹಾಕಿದ್ಮೇಲೆ ಇವಾಗ ಲಿಡ್ನ ಕ್ಲೋಸ್ ಮಾಡಿಬಿಡ್ತೀನಿ. 2 ವಿಸಿಲ್ ಬರೆಸ್ತೀನಿ ಇವಾಗ. ನೋಡಿ ಲಿಡ್ ಕ್ಲೋಸ್ ಮಾಡಿ 2 ವಿಸಿಲ್ ಬರೆಸ್ತೀನಿ. 2 ವಿಸಿಲ್. ಬಟರ್ ಚಿಕನ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ನಾನು ಅರ್ಧ KG ಚಿಕನ್ ತೊಗೊಂಡಿದ್ದೀನಿ. ಅದಕ್ಕೆ 1/4 ಚಮಚ ಅರಿಶಿನ, ಧನಿಯಾ ಪೌಡರ್ 1/4 ಚಮಚ, ಚಿಲ್ಲಿ ಪೌಡರ್ 1/4 ಚಮಚ, ಉಪ್ಪು. ನೀವು ಮೊಸರು ಇದ್ದರೆ ಮೊಸರನ್ನಾದರೂ ಹಾಕ್ಕೊಳ್ಳಿ, ನಿಂಬೆ ರಸನಾದರೂ ಹಾಕ್ಕೊಳ್ಳಿ. ನಾನು ನಿಂಬೆ ರಸ ಹಾಕ್ಕೊಂಡಿದ್ದೀನಿ ಅರ್ಧ ಹೋಳು. ಇದನ್ನು 1/4 ಗಂಟೆ ನೆನೆಯೋಕ್ಕೆ ಕಾಯಿಸಿ ಈ ಥರ ಇಟ್ಬಿಡ್ಬೇಕು. ಹಾಕಿಟ್ಟಿದ್ದೀವಿ ಅರ್ಧ KG. ಇವಾಗ ಅದಕ್ಕೆ ಮಸಾಲೆ ರುಬ್ಕೊಳ್ಳೋಣ. ಬಟರ್ ಚಿಕನ್ ಅಂದರೆ ಬಟರೇ ಯೂಸ್ ಮಾಡಬೇಕು, ಅಂದರೆ ಬೆಣ್ಣೆ. ನೀವು ಬೆಣ್ಣೆ ಇಷ್ಟ ಇಲ್ಲ ಅಂದರೆ ನೀವು ಎಣ್ಣೆನೂ ಯೂಸ್ ಮಾಡ್ಕೊಬೋದು. ನಿಮ್ಗೆ ಯಾವ್ದು ಬೇಕೋ ಆಪ್ಷನಲ್ಲಿ ಮಾಡ್ಕೊಳ್ಳಿ. ನಾನು ಫುಲ್ಲು ಬಟರೇ ಹಾಕಿ ಮಾಡ್ತಾಯಿದ್ದೀನಿ. ಹಾಕ್ಕೊತಾ ಇದ್ದೀನಿ. 2 3 ನಿಮ್ಗೆ ಎಷ್ಟು ಬೇಕು ಗ್ರೇವಿ ಅಷ್ಟು ಈರುಳ್ಳಿ ಹಾಕ್ಕೊಳ್ಳಿ. ನಾನು ಸದ್ಯಕ್ಕೆ 2 ಹಾಕ್ಕೊಂಡಿದ್ದೀನಿ. ನೋಡಿ ಟೊಮೊಟೊ ಈಗ 1/4 ಭಾಗದಷ್ಟು ಬೆಂದಿದೆ. ಅದಕ್ಕೆ ನಾನು ಗೋಡಂಬಿ ಹಾಕ್ಕೊತಾ ಇದ್ದೀನಿ, ಒಂದು 4-5. ಆವಾಗಲೇ ಚಿಕನ್ಗೂ ಉಪ್ಪು ಹಾಕಿದ್ದೀವಿ. ಈಗ ಮಸಾಲೆಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಬಟರು ಸಾಲ್ಟ್ ಬಟರು ಇರುತ್ತೆ, ಸಾಲ್ಟ್ ಇಲ್ಲದೆ ಇರೋ ಬಟರು ಸಿಗುತ್ತೆ. ನೀವು ನೋಡಿಕೊಂಡು ಯಾವ ಬಟರ್ ತೆಗಿತೀರ ನೋಡಿಕೊಂಡು ನೀವು ಉಪ್ಪನ್ನ ಹಾಕ್ಕೊಬೇಕಾಗುತ್ತೆ. ನಾನು ಆ ಚಿಕನ್ಗೆ ಉಪ್ಪು ಹಾಕಿರೋದ್ರಿಂದ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಕಲಿಸ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಚೆನ್ನಾಗಿ ಮೆತ್ತಗೆ ಬೇಯಬೇಕು ಟೊಮೊಟೊ. ನೋಡಿ ಸ್ವಲ್ಪ 1/4 ಭಾಗದಷ್ಟು ಬೆಂದಿದೆ, ಇನ್ನು 3/4 ಭಾಗ ಬೇಯಬೇಕು ಅದು. ಅದಕ್ಕೆ ಸ್ವಲ್ಪ ನೀರು ಹಾಕಿ ನಾನು ಸಾಲ್ಟಾಗಿ ಸಾಫ್ಟಾಗೋವರೆಗೂ ಬೇಯಿಸ್ಕೊತೀನಿ. ನೋಡಿ ಕೊನೆಗೆ ಟೊಮೊಟೊ ಬೆಂದು ಮೆತ್ತಗಾಗಿ ತಣ್ಣಗಾಗಿದೆ. ಇದನ್ನು ಮಿಕ್ಸಿಗಾಗಿ ರುಬ್ಕೋತೀನಿ ನಾನು. ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು ಇವು ಮಸಾಲೆನ. ನೋಡಿ ಮಸಾಲೆ ಈ ಥರ ನುಣ್ಣಗೆ ರುಬ್ಕೊಂಡಿದ್ದೀನಿ ನಾನು. ಮಸಾಲೆ ಈ ಥರ ನುಣ್ಣಗೆ ರುಬ್ಕೊಂಡಾದ್ಮೇಲೆ
ಬಾಣಲಿನ ಕಾಯಕ್ಕೆ ಇಟ್ಟಿದ್ದೀನಿ. ನೋಡಿ ಬಾಣಲಿ ಕಾದಿದೆ. ಇವಾಗ ನಾನೀಗ ಬೆಣ್ಣೆ ಹಾಕ್ಕೊತೀನಿ. ನೋಡಿ ಬೆಣ್ಣೆ ಹಾಕ್ಕೊತಾ ಇದ್ದೀನಿ ಬಾಣಲಿ ಕಾದ್ಮೇಲೆ. ನಾನು ನಮ್ಮ ಮನೇಲೇ ಬೆಣ್ಣೆ ಮಾಡ್ತೀನಿ. ಆ ಬೆಣ್ಣೆನೇ ಯೂಸ್ ಮಾಡಿ ಬಟರ್ ಚಿಕನ್ ಮಾಡ್ತಾಯಿದ್ದೀನಿ. ನೋಡಿ ಈಗ ಬೆಣ್ಣೆ ಕರಗಿ ಕಾದ್ಮೇಲೆ ನೋಡಿ ಬೆಣ್ಣೆ ಕಾದಿದೆ. ನಾನಿವಾಗ ಇದಕ್ಕೆ ಚಿಕನ್ ಹಾಕ್ಕೊತೀನಿ. ಅವಾಗೆ ಕಲಸಿಟ್ಟಿದ್ವಲ್ಲ ಆ ಚಿಕನ್ ಹಾಕ್ಕೊತಾ ಇದ್ದೀನಿ. ಇದರಲ್ಲಿ ಒಂದು ಮುಕ್ಕಾಲು ಭಾಗ ಬೇಯೋಷ್ಟು ಚಿಕನ್ನ ಬೆಣ್ಣೆಲೆ ಫ್ರೈ ಮಾಡ್ಕೊಬೇಕು. ನೋಡಿ ಈ ಥರ ಬೆಣ್ಣೆಲೆ ಚಿಕನ್ನ ಫ್ರೈ ಮಾಡ್ಕೊಬೇಕು. ನೋಡಿ ಈ ಥರ ಫ್ರೈ ಆದಮೇಲೆ ನಾನು ಒಂದು ಬೌಲ್ಗೆ ಎತ್ತಿಟ್ಕೊಂಡಿದ್ದೀನಿ ಚಿಕನ್ನ. ಪ್ಯಾನು ಕಾಯಕ್ಕೆ ಇಟ್ಟಿದ್ದೀನಿ. ಇವಾಗ ಅದು ಕಾದಿದೆ. ಅದಕ್ಕೆ ಇನ್ನೊಂದು ಸ್ವಲ್ಪ ಬಟರ್ ಹಾಕ್ಕೊತಾ ಇದ್ದೀನಿ. ಇದು ಚಿಕನ್ ಬಟರ್, ಇದು ಬಟರ್ ಚಿಕನ್ ಆಗಿರೋದ್ರಿಂದ ಫುಲ್ಲು ನಾನು ಎಲ್ಲದಕ್ಕೂ ಬಟರೇ ಯೂಸ್ ಮಾಡ್ತಾಯಿದ್ದೀನಿ ಬೆಣ್ಣೆನ. ನೋಡಿ ಬೆಣ್ಣೆ ಕಾದಿದೆ. ಬೆಣ್ಣೆ ಕಾದಿರೋಕ್ಕೆ ರುಬ್ಬಿರೋ ಅಂಥ ಮಸಾಲೆ ಹಾಕ್ಕೊತಾ ಇದ್ದೀನಿ. ರುಬ್ಬಿರೋ ಮಸಾಲೆ ಹಾಕಿ ಜಾರು ತೊಳೆಯೋಷ್ಟು ನೀರು ಮಾತ್ರ ಹಾಕ್ಕೊತೀನಿ ನಾನು. ನೋಡಿ ಮಸಾಲೆ ಕುದೀತಾ ಇರೋ ಮಸಾಲೆಗೆ ಆವಾಗಲೇ ಬೆಣ್ಣೆಲಿ ಹುರ್ಕೊಂಡಿರೋ ಚಿಕನ್ ಹಾಕ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಚಿಕನು ಉಪ್ಪು ಖಾರ ಮಸಾಲೆ ಹಿಡಿಯೋಷ್ಟಾದ್ರೆ 10 ನಿಮಿಷ ಬೇಯಿಸ್ಕೊಬೇಕು. ನೋಡಿ ಸ್ವಲ್ಪ ಕಸ್ತೂರಿ ಮೆಂತ್ಯನೂ ಹಾಕ್ಕೊತಾ ಇದ್ದೀನಿ ನಾನು. ಇದೊಂದು 10 ನಿಮಿಷ ಕುದ್ರೆ ಸಾಕು, ರೆಡಿಯಾಗುತ್ತೆ ಬಟರ್ ಚಿಕನ್. ನೋಡಿ ಕೊನೆಯದಾಗಿ ದೊನ್ನೆ ಬಿರಿಯಾನಿ ಮತ್ತು ಬಟರ್ ಚಿಕನ್ ರೆಡಿಯಾಗಿದೆ.